ಕೇವಲ ತನ್ನೆರಡು ದಾಳಗಳನ್ನು ಇಟ್ಟುಕೊಂಡು ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣಕರ್ತನಾದ ಹಾಗೂ ದ್ರೌಪದಿಯ ವಸ್ತ್ರಾಪರಣಕ್ಕೆ ಕಾರಣಕರ್ತನಾದ ದ ಅಲ್ಟಿಮೇಟ್ ಡಾರ್ಕ್ ಸೀನ್ ಡೈರೆಕ್ಟರ್ ಆಫ್ ಮಹಾಭಾರತ ಶಕುನಿಯ ಹುಟ್ಟಿನಿಂದ ಸಾವಿನವರೆಗಿನ ಕಥೆಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಶಕುನಿ ಹುಟ್ಟಿದ್ದು ಇಂದಿನ ಪಾಕಿಸ್ತಾನದಲ್ಲಿರೋ ಗಾಂಧಾರ ದೇಶದಲ್ಲಿ. ಅವರ ತಂದೆ ರಾಜ ಸುಬಲ ಮತ್ತು ತನ್ನ ತಂಗಿ ಗಾಂಧಾರಿ. ಇವರಿಗೆ ಶಕುನಿಗೆ ತನ್ನ ತಂಗಿ ಮೇಲೆ ವಿಪರೀತವಾದ ವ್ಯಾಮೋಹ. ಆದರೆ ಭೀಷ್ಮಾಚಾರ್ಯರು ಬಲವಂತವಾಗಿ ಗಾಂಧಾರಿಯನ್ನು ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದಿಸ್ ಈಸ್ ದ ಅಲ್ಟಿಮೇಟ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಸ್ಟೋರಿ. ಒಂದು ಸ್ಟೋರಿ ಪ್ರಕಾರ ಧೃತರಾಷ್ಟ್ರ ಶಕುನಿಯ ಇಡೀ ಕುಟುಂಬಕ್ಕೆ ಒಂದು ಜೈಲಿಗೆ ಹಾಕಿ ಆ ಜೈಲಿನಲ್ಲಿ ಕೇವಲ ಒಂದು ಮುಷ್ಟಿ ಅನ್ನ ಕೊಡ್ತಿರ್ತಾರೆ. ಅದು ಆ ಜೈಲಿನಲ್ಲಿ ಇಡೀ ಶಕುನಿಯ ಕುಟುಂಬ ಇರುತ್ತೆ, ಸರಿನಾ? ಆಗ ಆತನ ತಂದೆ ಶಕುನಿಯ ಫಾದರ್ ಸುಬಲ ಒಂದು ಡಿಸೈಡ್ ಮಾಡ್ತಾರೆ, ನಮ್ಮೆಲ್ಲರ ಒಂದು ಮುಷ್ಟಿ ಊಟ ತಿಂದು ನಮ್ಮ ಕುಟುಂಬ ಬದುಕಾಗಲ್ಲ, ಆದರೆ ನಮ್ಮೆಲ್ಲರೂ ಊಟನ ಶಕುನಿ ಕೊಡಿ, ಅವನು ಬದುಕಿ ಕೌರವರ ಸರ್ವನಾಶ ಮಾಡ್ತಾರೆ ಅಂತ. ಜಸ್ಟ್ ಇಮ್ಯಾಜಿನ್ ದಿಸ್ ಸ್ಟೋರಿ ಇನ್ ಫ್ರಂಟ್ ಆಫ್ ದ ಎವ್ರಿ ಸನ್. ಫ್ರೆಂಡ್ಸ್ ನೋಡಿ, ಇದೊಂದು ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ. ತನ್ನ ಕಣ್ಮುಂದೆನೇ ಶಕುನಿ ತನ್ನ ಇಡೀ ಕುಟುಂಬನ ಕಳ್ಕೊಳ್ಳೋದು ನೋಡ್ತಾನೆ. ಪ್ರತಿದಿನ ಹಸಿವಿನಿಂದ ಬಳಲಿ ತನ್ನ ಕುಟುಂಬ ಸರ್ವನಾಶ ಆಗುತ್ತೆ. ಇಲ್ಲಿಂದ ಶಕುನಿಯ ಸೇಡಿನ ಪಯಣ ಸ್ಟಾರ್ಟ್ ಆಗುತ್ತೆ. ಈ ಮಾಯಾದಾಳಗಳು ಹಿಂಗೆ ಹುಟ್ಕೊಳ್ತವೆ ಅಂದರೆ, ಸಾಯೋ ಕೊನೆ ಕ್ಷಣದಲ್ಲಿ ಸುಬಲ ಶಕುನಿಗೆ ಒಂದು ಮಾತು ಹೇಳ್ತಾರೆ. ತನ್ನ ಮರಣದ ನಂತರ ತನ್ನ ಕಾಲಿನ ಮೂಳೆಗಳಿಂದ ದಾಳವನ್ನು ಮಾಡು. ಆ ದಾಳಗಳು ಶಕುನಿ ಮನಸ್ಸಲ್ಲಿ ಏನು ಅನ್ಕೊಂತಾರೋ ಅದನ್ನೇ ಮಾಡುತ್ತೆ. ಆ ಮ್ಯಾಜಿಕಲ್ ಡೈಸ್ ಶಕುನಿಯ ಅಲ್ಟಿಮೇಟ್ ವೆಪನ್ ಆಗುತ್ತೆ. ಅಲ್ಲಿಂದ ನೋಡಿ ಶಕುನಿಗೆ ಆ ಡೈಸ್ ಅವರ ಕೈಗೆ ಸೇರುತ್ತೆ. ಅಲ್ಲಿನೇ ಹಸ್ತಿನಾಪುರಕ್ಕೆ ಎಂಟ್ರಿ ಕೊಡ್ತಾರೆ ಶಕುನಿ. ದುರ್ಯೋಧನ ಮಹಾರಾಜ ಶಕುನಿಗೆ ಅಳಿಯ ಆಗಿರಬೇಕು. ಅವರು ಚಿಕ್ಕವನಿಂದನೇ ದುರ್ಯೋಧನರ ಮೈಂಡ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಹಾಭಾರತದಲ್ಲಿ ಶಕುನಿ ಆಡಿದ 108 ಆಟಗಳು, ಈಸ್ ದ ಮಾಸ್ಟರ್ ಪ್ಲಾನ್ಸ್ ವೆರ್ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಫಸ್ಟ್ ಒನ್ ಈಸ್ ಲಾಕ್ಷಾಗೃಹ, ವ್ಯಾಕ್ಸ್ ಪ್ಯಾಲೇಸ್. ಪಾಂಡವರನ್ನು ಸಜೀವ ದಹನ ಮಾಡೋಕ್ಕೆ ಅರಗಿನ ಮನೆ ಕಟ್ಟಿ ಪ್ಲ್ಯಾನ್ ಮಾಡ್ತಾರೆ. ಆದರೆ ಪಾಂಡವರು ಅದೃಷ್ಟವಶಾತ್ ಎಸ್ಕೇಪ್ ಆಗ್ತಾರೆ. ದಿಸ್ ಈಸ್ ದ ಫಸ್ಟ್ ಮಾಸ್ಟರ್ ಮೈಂಡ್. ನೆಕ್ಸ್ಟು ದ ಗ್ಯಾಂಬ್ಲಿಂಗ್, ದ್ಯೂತ ಕ್ರೀಡೆ, ದ ಗೇಮ್ ಆಫ್ ದ ಡೈಸ್. ಇದು ಶಕುನಿಯ ಮಾಸ್ಟರ್ ಸ್ಟ್ರೋಕ್. ತನ್ನ ಮಾಯಾದಾಳಗಳನ್ನು ಬಳಸಿ ಯುಧಿಷ್ಠಿರರನ್ನು ಗೇಮ್ನಲ್ಲಿ ಸೋಲಿಸ್ತಾರೆ. ಮತ್ತು ಅಲ್ಟಿಮೇಟ್ ರೀಸನ್ಸ್ ಬಿಹೈಂಡ್ ಅವರು ಗೇಮಲ್ಲಿ ಎಂಟ್ರಿ ಆಗೋಕ್ಕೂ ಕೂಡ ಒಂದು ಲೆಕ್ಕಾಚಾರದಲ್ಲಿ ಶಕುನಿನೇ ಕಾರಣರಾಗಿರ್ತಾರೆ. ಆ ಗ್ಯಾಮ್ಲಿಂಗಲ್ಲಿ ನಿಮಗೆ ಗೊತ್ತು, ಪಾಂಡವರ ಆಸ್ತಿ, ರಾಜ್ಯ, ಕೊನೆಗೆ ದ್ರೌಪದಿಯ ವಸ್ತ್ರಾಭರಣಕ್ಕೂ ಇದೇ ಶಕುನಿ ತಂತ್ರನೇ ಕಾರಣ ಆಗಿರುತ್ತದೆ. ಪ್ರತಿ ತಂತ್ರದಲ್ಲೂ ಕೌರವರನ್ನು ಗೆಲ್ಲೋ ಹಾಗೆ ಮಾಡಿ ಅವರನ್ನು ಸಾವಿನ ದವಡಿಗೆ ತಳ್ತಾ ಇರ್ತಾರೆ. ಯಾರು? ಶಕುನಿ. ಇನ್ನೇನು ಯುದ್ಧ ಇದರಲ್ಲಿ ಸೋಲ್ತಾರೆ. ದ್ಯೂತ ಕ್ರೀಡೆಯಲ್ಲಿ ಅವರು ವನವಾಸ ಮುಗಿಸ್ಬೇಕಾಗ್ತಾರೆ. ಅದೆಲ್ಲ ಸ್ಟೋರಿ ನಿಮಗೆ ಗೊತ್ತು. ಕೊನೆಗೆ 18 ದಿನಗಳ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗುತ್ತೆ. ಕೌರವರ ಸೈಡಿಂದ ಎಲ್ಲ ಸ್ಟ್ರಾಟಜಿಸ್ ಮಾಡಿದ್ದೇ ಶಕುನಿ. ಆದರೆ ಡಿವೈನ್ ಪ್ಲ್ಯಾನ್ ಒಂದಿರುತ್ತೆ ಅಂತಿರಲ್ಲ ಫ್ರೆಂಡ್ಸ್, ನಾವು ಮಾಡೋ ಕೆಲಸ ನಮ್ಮನ್ನು ಕಾಯುತ್ತೆ ಅನ್ನೋದಕ್ಕೆ ಕೌರವರ ಪರವಾಗಿ ಕೃಷ್ಣ ಪರಮಾತ್ಮ ಇರ್ತಾರೆ. ಯುದ್ಧದ 18ನೇ ದಿನ ಶಕುನಿನ ಕೊಲ್ಲೇಬೇಕು ಅಂತ ಶಪಥ ಮಾಡಿರ್ತಾರೆ. ಯಾರು? ಸಹದೇವ. ಅದೇ ರೀತಿ ಶಕುನಿನ ಭೀಕರವಾಗಿ ಯುದ್ಧ ಮಾಡಿ ಆತನ ತಲೆಯನ್ನು ಕಡಿದು ಹಾಕ್ತಾರೆ. ಅಲ್ಲಿಗೆ ಮಹಾಕುತಂತ್ರಿ ಶಕುನಿಯ ಅಂತ್ಯವಾಗುತ್ತೆ. ಶಕುನಿಯ ಅಂತ್ಯ ಮಾಡಿದ್ದು ಯಾರು ಅಂದರೆ ಸಹದೇವ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಾಗ ಸ್ವಲ್ಪ ಎಲಾಬರೇಟ್ ಮತ್ತು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ 2ನೇ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಳೆಯೋಣ, ನಮ್ಮವ್ರನ್ನ ಬೆಳೆಸೋಣ. ಥ್ಯಾಂಕ್ ಯು.